ಹೊಸ ವರ್ಷ ಬರಮಾಡಿಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಸಹ ಸಜ್ಜಾಗಿದೆ ಬೆಂಗಳೂರು. ಎಲ್ಲೆಡೆಯೂ ಲೈಟಿಂಗ್ಸ್ನಿಂದ ಜಗಮಗಿಸ್ತಾ ಇದೆ. ಹೊಸ ವರ್ಷ ಬರಮಾಡಿಕೊಳ್ಳೋಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಕಲರ್ಫುಲ್ ಲೈಟಿಂಗ್ಸ್, ಎಂಜಿ ರೋಡ್ ಜಗಮಗಿಸ್ತಾ ಇದೆ. ಲಕ್ಕನೆ ಮಿಂಚ್ತಾ ಇದೆ ಬ್ರಿಗೇಡ್ ರಸ್ತೆಗಳು. ಸೆಲೆಬ್ರೇಷನ್ ಮೂಡ್ನಲ್ಲಿರುವ ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್ನಿಂದ ಒಪೆರಾ ಜಂಕ್ಷನ್ ವರೆಗೂ ಸಹ ಬಂದೋಬಸ್ತನ್ನ ಮಾಡಲಾಗಿದೆ. ಸೆಲೆಬ್ರೇಷನ್ ಮೂಡ್ನಲ್ಲಿರುವ ಚರ್ಚ್ ಸ್ಟ್ರೀಟ್, ಎಂಜಿ ರಸ್ತೆಯಿಂದ ಒಪೆರಾ ಜಂಕ್ಷನ್ ವರೆಗೂ ಸಹ ಬಂದೋಬಸ್ತನ್ನ ನೀಡಲಾಗಿದೆ. ರಾಣಿ ಚೆನ್ನಮ್ಮ ಪಡೆ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ಮಾಕ್ ಡ್ರಿಲ್ ಅನ್ನ ಮಾಡಲಾಗಿರೋದು. ಹೊಸ ವರ್ಷ ಬರಮಾಡಿಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಕಲರ್ಫುಲ್ ಲೈಟಿಂಗ್ಸ್ನಿಂದ ಎಂಜಿ ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದ್ರನಗರ ಇಲ್ಲೆಲ್ಲವೂ ಸಹ ಲೈಟಿಂಗ್ಸ್ನಿಂದ, ಕಲರ್ಫುಲ್ ಲೈಟಿಂಗ್ಸ್ನಿಂದ ಕಂಗೊಳಿಸ್ತಾ ಇವೆ. ಇನ್ನು ಪೊಲೀಸರು ಸಹ ಭದ್ರತೆಯನ್ನ ನೀಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ರಾಣಿ ಚೆನ್ನಮ್ಮ ಪಡೆ ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದ ಮಾಕ್ ಡ್ರಿಲ್ ಅನ್ನು ಸಹ ಇವತ್ತು ಮಾಡಲಾಯಿತು. ಎಂಜಿ ರೋಡ್ನಿಂದ ಒಪೆರಾ ಜಂಕ್ಷನ್ ವರೆಗೂ ಸಹ ಬಂದೋಬಸ್ತನ್ನ ಮಾಡಿದ್ದು, ಇದರ ಪರಿಶೀಲನೆಯನ್ನು ಸಹ ನಡೆಸಲಾಗಿದೆ. ಸೆಲೆಬ್ರೇಷನ್ ಮೋಡ್ನಲ್ಲಿವೆ ಈ ಬೆಂಗಳೂರಿನ ಯುವಕರ ಹಾಟ್ ಫೇವರೇಟ್ ಸ್ಪಾಟ್ಗಳು ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2026 ಸೆಲೆಬ್ರೇಟ್ ಮಾಡೋಕ್ಕೆ ಬೆಂಗಳೂರಿನ ಜನ ಉತ್ಸುಕರಾಗಿದ್ದಾರೆ. ನಾವೀಗ ಚರ್ಚ್ ಸ್ಟ್ರೀಟ್ನಲ್ಲಿದ್ದೀವಿ. ಚರ್ಚ್ ಸ್ಟ್ರೀಟ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀವಿ. ಈಗಾಗಲೇ ಸಾಕಷ್ಟು ಜನ ಚರ್ಚ್ ಸ್ಟ್ರೀಟ್ನ ಕಡೆ ಮುಖ ಮಾಡಿರೋದನ್ನು ಗಮನಿಸ್ಬೋದು. ಕಾರಣ ಸಹಜವಾಗಿ ಜನ ಹೆಚ್ಚಾಗ್ತಾರೆ. ಹೀಗಾಗಿ ಬಿಫೋರ್ ನೋಡ್ಕೊಂಡು ಹೋಗೋಣ ಅನ್ನೋ ಒಂದಷ್ಟು ಖುಷಿಯಲ್ಲಿ, ಮತ್ತು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನ ಒಂದಷ್ಟು ಅಲಂಕಾರವನ್ನು, ದೀಪಾಲಂಕಾರವನ್ನು ಕಳೆದುಕೊಳ್ಳೋದಕ್ಕೆ ಸಹಜವಾಗಿ ಈಗಾಗಲೇ ಜನ ಬರ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಗಮನಿಸ್ಬೋದು ನೀವು. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಈಗಾಗಲೇ ರಸ್ತೆಯ, ಬ್ರಿಗೇಡ್ ರಸ್ತೆ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಎರಡು ಕಡೆ ಸುಭದ್ರವಾಗಿ ಬ್ಯಾರಿಕೇಡನ್ನು ಹಾಕುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಇದಾದ ಬಳಿಕ ಪೊಲೀಸರು ಇಡೀ ರಸ್ತೆಯಲ್ಲಿ ಸುಮಾರು ನಾಳೆ ಒಂದೇ ದಿನ 3 ಲಕ್ಷ ಜನ ಸೇರಬಹುದು. ಹೀಗಾಗಿ ಆ 3 ಲಕ್ಷ ಜನರನ್ನು ಕಂಟ್ರೋಲ್ ಮಾಡಬೇಕು. ಕಳೆದ ವರ್ಷ 3 ಲಕ್ಷ ಇತ್ತು, ಈ ಬಾರಿ ಇನ್ನೊಂದಷ್ಟು ಜನ ಸೇರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿಯೇ ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಏರಿಯಾಗಳಲ್ಲೇ ಸುಮಾರು 3,500 CCTVಗಳನ್ನು ಹಾಕಲಾಗಿದೆ. ಕಾರಣ ಅದರ ಮಾನಿಟರಿಂಗ್ ಸೆಂಟರ್ ಏನಿದೆ ಅದನ್ನು ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿಟ್ಕೊಳ್ಳಲಾಗಿದೆ. 3,500 CCTVಗಳನ್ನು ಗಮನಿಸುವ ಕೆಲಸವನ್ನು ಮಾಡ್ತಾರೆ. ಯಾರು ಕಿಡಿಗೇಡಿಗಳಿರ್ತಾರೋ, ಯಾರು ಒಂದಷ್ಟು ತರಲೆಗಳನ್ನು ಮಾಡ್ತಾರೋ, ಯಾರು ಹೆಣ್ಮಕ್ಳ ಜೊತೆ ಒಂದಷ್ಟು ಅಸಭ್ಯವಾಗಿ ವರ್ತಿಸ್ತಾರೋ ಅಂಥವ್ರನ್ನು ಗುರುತಿಸೋದಕ್ಕೆ ಈ ಒಂದು CCTVಯನ್ನು ನಿಗಾವನ್ನು ವಹಿಸುವ ಕೆಲಸವನ್ನು ಮಾಡಲಾಗಿದೆ. ಇನ್ನು ಚರ್ಚ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ಪಬ್ಗಳಿದ್ದಾವೆ. ಆ ಪಬ್ಬನ್ನು ಸಹ ಗಮನಿಸ್ಬೋದು. ಈಗಾಗಲೇ ಪಬ್ ಸಂಪೂರ್ಣವಾಗಿ ಬುಕ್ ಆಗಿದ್ದಾವೆ. ಯಾವುದೇ ಪಬ್ಗಳು ಕೂಡ ಖಾಲಿ ಇಲ್ಲ. ಅದು ಬ್ರಿಗೇಡ್ ರಸ್ತೆ ಇರ್ಬೋದು, MG ರಸ್ತೆ ಇರ್ಬೋದು, ರೆಸಿಡೆನ್ಷಿಯಲ್ ರಸ್ತೆ ಇರ್ಬೋದು, ಈ ಸುತ್ತಮುತ್ತಲ ಪಬ್ಗಳು ಎಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಬುಕ್ ಆಗಲಾಗಿದೆ. ಎಲ್ಲರೂ ಕೂಡ ನಾಳೆ ಬಿಫೋರ್ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಗಾಡಿಗಳನ್ನು ಸಂಪೂರ್ಣವಾಗಿ ಪಾರ್ಕಿಂಗಿಗೆ ಇದ್ಯಾವುದಕ್ಕೂ ಅವಕಾಶ ಇಲ್ಲ. ಹೀಗಾಗಿ ಬಿಫೋರ್ ಬಂದು ತಮ್ಮ ಸೀಟನ್ನು ಕಾಯ್ದಿರಿಸಿರುವಂಥವರು ಪಬ್ಗಳಿಗೆ ಬರಬೇಕು. ಈಗಾಗಲೇ ಪಬ್ಬು, ಬಾರು, ರೆಸ್ಟೋರೆಂಟ್ಗಳಿಗೆ ಪೊಲೀಸರು ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ತೆರೆಯೋದಕ್ಕೆ, ಸರ್ವಿಸನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದಾದ ಬಳಿಕ ಯಾರೂ ಕೂಡ ಪಬ್ ತೆರೆಯುವಂತಿಲ್ಲ. ಹೀಗಾಗಿ ಕ್ಲೋಸ್ ಮಾಡಬೇಕು, ಅದರ ಒಳಗಾಗಿ ಎಲ್ಲ ಸರ್ವಿಸನ್ನು ಮುಗಿಸ್ಬೇಕು, ಅದರ ಸೂಚನೆಯನ್ನು ಸಹ ಕೊಡಲಾಗಿದೆ. ಪಬ್ನ ಒಳಭಾಗದಲ್ಲಿ ಹೆಣ್ಮಕ್ಳ ಸುರಕ್ಷತೆಗೂ ಕೂಡ ಒಂದಷ್ಟು ಆದ್ಯತೆಯನ್ನು ಕೊಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಪೊಲೀಸ್ ಇಲಾಖೆ ಈಗಾಗಲೇ ಇಲ್ಲಿ ಯಾರು ಹೆಣ್ಮಕ್ಳು ಪಾರ್ಟಿಗೆ ಬಂದಂಥವ್ರು ಇರ್ತಾರೋ, ಅಥವಾ ಯಾರು ಹೆಣ್ಮಕ್ಳು ಈ ಒಂದು ಸೆಲೆಬ್ರೇಷನ್ಗೆ ಬಂದಂಥವ್ರು ಇರ್ತಾರೋ ಅಂಥವರು ಕ್ಷೇಮವಾಗಿ ಮನೆಗೆ ಹೋಗಬೇಕು. ಹೀಗಾಗಿ ತಡರಾತ್ರಿಯವರೆಗೂ ಕೂಡ ಈಗಾಗಲೇ ಬಸ್ಗಳು, BMTC ಬಸ್ ಮತ್ತು TTಯನ್ನು ವ್ಯವಸ್ಥೆ ಮಾಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮತ್ತು ಇಡೀ ರಾತ್ರಿ ಈ ಕ್ಯಾಬ್ ಮತ್ತು ಆಟೋವನ್ನು ಓಡಿಸ್ತಕ್ಕಂತಹ ಮಹಿಳಾ ಡ್ರೈವರ್ಗಳು ಯಾರಿದ್ದಾರೆ ಅಂಥವ್ರನ್ನ ಹೆಚ್ಚು ಅಪಾಯಿಂಟ್ ಮಾಡಿಸುವ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಹೆಣ್ಮಕ್ಳು ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅನ್ನೋದು ಪೊಲೀಸರ ಇಚ್ಛೆ. ಹೀಗಾಗಿಯೇ ಪೊಲೀಸರು ಸುಮಾರು 20,000 ಪೊಲೀಸರನ್ನು ಹೊಸ ವರ್ಷಕ್ಕಾಗಿ ನಿಯೋಜನೆ ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಅಷ್ಟರ ಮಟ್ಟಿಗೆ ಇದೀಗ ಬೆಂಗಳೂರು ಸಜ್ಜಾಗಿದ್ದು, ಚರ್ಚ್ ಸ್ಟ್ರೀಟ್ ಸಜ್ಜಾಗಿದ್ದು, ಇಡೀ ಚರ್ಚ್ ಸ್ಟ್ರೀಟ್ನಲ್ಲಿ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಚರ್ಚ್ ಸ್ಟ್ರೀಟ್ ಅಥವಾ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ ಈ ಎರಡೂ ರಸ್ತೆಗಳು ಕೂಡ ಜಗಮಗಿಸ್ತಿದ್ದಾವೆ. ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಜನರು ಕೂಡ, ಯುವ ಸಮೂಹ ಕೂಡ ಈ ಒಂದು ರಸ್ತೆಗಳ ಕಡೆ ಮುಖವನ್ನು ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ತುಂಬ ಖುಷಿ ಆಗ್ತಿದೆ. ಇದು ಫಸ್ಟ್ ಟೈಮ್ ನಾವು ಬೀದರಿಂದ ಬಂದಿರೋದು. ಹಾಂ, ನಾಳೆ ರಶ್ ಇರುತ್ತಂತೆ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲ, ನಾಳೆ ಬರಲ್ಲ ಸರ್, ಸಾರಿ, ಮಕ್ಕಳಿದ್ದೀವಿ ಚಿಕ್ಕ. ಸೊ ಇವತ್ತೇ. ನನ್ನ ಹೆಸರು ಗುಡ್ ನೇಮ್ ನಂದಿನಿ. ತುಂಬ ಚೆನ್ನಾಗಿದೆ. ಎಲ್ಲ ಕ್ರೌಡು, ಎಲ್ಲರೂ ಹೊರಗಡೆ ಬಂದಿದ್ದಾರೆ.
ಲೈವ್ಲಿ ಅನಿಸ್ತಾ ಇದೆ. ಎಲ್ಲಿಂದ ಬಂದಿರೋದು ತಾವು? ನಾವು ಇಲ್ಲಿ ನಾಗರಬಾವಿಯಿಂದ ಬಂದಿರೋದು. ನಾವು ಬನಗನಹಳ್ಳಿಯಿಂದ ಬಂದಿರೋದು. ತುಂಬ ಈ ಸರಿ ಡೆಕೋರೇಷನ್ನು ಮತ್ತು ಬಂದೋಬಸ್ತ್ ಎಲ್ಲ ಚೆನ್ನಾಗಿದೆ. ಸೊ ಒಳ್ಳೆ ಎಜುಕೇಷನ್ ಮತ್ತು ಎಲ್ಲ ಕ್ರೌಡು ಚೆನ್ನಾಗಿರೋರು ಬಂದರೆ ನಮಗೂ ಒಂದು ಒಳ್ಳೆ ನ್ಯೂ ಇಯರ್ಸ್ ಆಗುತ್ತೆ ಅಂದ್ಬಿಟ್ಟು ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳೋದು. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸರ್ ಬ್ರಿಗೇಡ್ ರೋಡು ಸಖತ್ತಾಗಿದೆ. ಇದೇ ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಬರ್ತೀವಿ? ಇಲ್ಲ ಬಂದಿಲ್ಲ, ಫಸ್ಟ್ ಟೈಮ್. ಅಮೆರಿಕಾ. ನಾವು US ಇಂದ ಬರ್ತಾ ಇರೋದು. ಹೇಗೆ ಅನಿಸ್ತಿದೆ ಮೇಡಮ್ ಬ್ರಿಗೇಡ್ ರೋಡ್? ಚೆನ್ನಾಗಿದೆ ಸರ್, ತುಂಬ ಕಲರ್ಫುಲ್ ಆಗಿದೆ. ಐ ಥಿಂಕ್ ನಾಡಿದ್ದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಆ ಕ್ರೌಡ್ ಹಂಗೆ ತುಂಬ ಜನ ಇದ್ದಾರೆ, ಬಟ್ ವೈಬ್ ಚೆನ್ನಾಗಿದೆ. ಅಂತೇಳಿ ಬಂದಿದ್ದ ಹೇಗೆ?